ನಮಸ್ತೆ ಏಜ್ ನ್ಯೂಸ್ಗೆ ಸ್ವಾಗತ. ಡಿ ಹೊಸೂರು ಗ್ರಾಮದಲ್ಲಿ ಚಿರತೆ ಹಾವಳಿ ಆತಂಕದಲ್ಲಿ ಗ್ರಾಮಸ್ಥರು. ರಾಮದುರ್ಗ ತಾಲೂಕಿನ ಡಿ ಹೊಸೂರು ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಚಿರತೆ ಹಾವಳಿ ಭೀತಿ ಮೂಡಿಸಿದೆ. ನಾಯಿಗಳಿಂದ ಚಿರತೆ ತೆಗೆದುಕೊಂಡು ಹೋಗಿರುವ ಘಟನೆಗಳು ಕೂಡ ಜರುಗುತ್ತಾ ಇದೆ. ಡಿ ಹೊಸೂರು ಗ್ರಾಮದಲ್ಲಿ ರಾತ್ರಿ ವೇಳೆ ತೋಟದಲ್ಲಿ ನೀರು ಹಾಯಿಸಲು ಹೋದ ರೈತರಿಗೆ ಚಿರತೆ ಎದುರಾದ ನಿದರ್ಶನಗಳು ಕೂಡ ಕಂಡುಬಂದಿದೆ. ಗ್ರಾಮದ ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಸ್ತುತ ಕಬ್ಬು ಮತ್ತು ಜೋಳ ಬೆಳೆ ಬೆಳೆದಿದ್ದಾರೆ. ತೋಟಕ್ಕೆ ನೀರು ಹಾಕಲು ರೈತರು ತಮ್ಮ ಹೊಲಗಳಿಗೆ ಹೋಗ್ತಾರೆ. ಆದರೆ ಚಿರತೆ ಹಾವಳಿಯ ಭೀತಿಯಿಂದ ರೈತರು ಹೊಲಗಳಿಗೆ ಹೋಗುವುದನ್ನ ಕೈಬಿಟ್ಟಿದ್ದಾರೆ. ಡಿ ಹೊಸೂರು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಮನೆಯಲ್ಲಿ ಇರುವಂತಾಗಿದೆ. ಹೆಜ್ಜೆ ಗುರುತಿನ ಆಧಾರದ ಮೇಲೆ ಮತ್ತು ಕೆಲವು ಸಾಕು ಪ್ರಾಣಿಗಳನ್ನ ತಿಂದು ಹೋಗಿರೋದ್ರಿಂದ ಚಿರತೆ ಇರಬಹುದು ಅಂತ ಗ್ರಾಮಸ್ಥರು ಆತಂಕಗೀಡಾಗಿದ್ದಾರೆ. ಚಿರತೆ ಹಾವಳಿ ತಡೆಗೆ ತಾಲೂಕು ಅರಣ್ಯಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ರಾತ್ರಿ 7:15 ಅಟ್ಯಾಕ್ ಆಗಿತ್ತು ನಮಗದ. ಅದಕ್ಕೆ ನಾವು ಹೆದರಿ ಓಡಿ ಬಂದಿರಿ. ಓಡಿ ಬಂದ ಕೂಡಲೇ ಹೊಳೆ ಮಳ ಮುರ್ದು ಮತ್ತೆ ಹೋಗ್ಕೊಂಡು ಮತ್ತೊಂದು ಮನುಷ್ಯಾಗ ಬೆಣ್ಣೆ ಹತ್ತಿರಿ ಅದ. ಹಿಂಗಾಗಿ ಮತ್ತೆ ನೀವು ಅನುಕೂಲ ಮಾಡಿಕೊಡ್ಬೇಕ್ರಿ ನಿಮಗೆ. ಈಗ ಭಯ ಅಂತ ಫುಲ್ ಆಗೈತ್ರಿ ಅಡ್ಡಿಗೆ. ಮತ್ತೆ ಏನೇನಾಗೈತೆ ಅಲ್ಲಿ ಈಗ ಅಲ್ಲಿ ನಾಯಿ ಓದತ್ರಿ, ಮುಂದೆ ಮರಿಗಳು ಓಸತಕ್ಕೆ ಓದಾವ್ರಿ, ಗಿಡ ಮಂಗ್ಯಾನು ಓದತ್ರಿ. ಹಿಂಗಾಗಿ ಮತ್ತೆ ನೀವು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ನೀವು ಹೇಳಿವ್ರಿ ಏನ್ ಮಾಡ್ರ ಅವ್ರು ಬಂದ್ ಹಂಗ ಆದ್ರಿ ಅವ್ರು. ಮತ್ತೆ ಇನ್ನೂ ಮಟ್ಟ ಐತ್ ಅಂತ ಐತ್ರಿ 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 ಐತಿ ಅಲ್ಲೇ ಐತ್ರಿ. ಅಲ್ಲೇ ಪುಳಿ ಮ್ಯಾಗ ಮಕ್ಕೊಂಡ್ ಹೋಗ್ರಿ. ಮತ್ತೆ ಮನುಷ್ಯರಿಗೂ ಅಟ್ಯಾಕ್ ಮಾಡೈತ್ರಿ. ನಮಗ ಬೆನ್ನತ್ತಿತ್ರಿ. ಹ್ಞೂ ರೀ, ನಾವು ಬೈಕ್ ತೊಗೊಂಡು ಓಡಿ ಬಂದ್ಬಿಟ್ಟೇವ್ರಿ. ಹಿಂಗಾಗೈತ್ರಿ. ಚಿರಿಚಿರಿ ಅವತ್ತು ಸಾಯಂಕಾಲ 6:30-7 ಗಂಟೆ ಆಗಿತ್ತು ರೀ. ಅದು ನಾವು ಇಲ್ಲಿ ಹೊಲಕ್ಕೆ ಮನೆಗೆ ಅಡ್ಡಾಡೋರು. ಅಲ್ಲಿ ಐತಲ್ರಿ ಕಟ್ಟಿ, ಆ ಕಟ್ಟಿ ಮ್ಯಾಗ ಮಕ್ಕೊಂಡ್ ರೀ. ಅದು ಮಕ್ಕೊಂಡ್ ನಾವು ಫೋಟೋ ತೆಗಿಬೇಕಂತೇಳಿ ಇದನ್ನು ಮಾಡಿದ್ರಿ. ನಾವು ಭಯಪಟ್ಟ ಓಡಿ ಹೋದಿವ್ರಿ ನಾವು. ಆದ್ರೆ ಇಲ್ಲಿ ಜನ ಭಾಳ ಅಡ್ಡಾಡ್ತೀವ್ರಿ ನಾವು. ನಮ್ಗಟ್ಟ ರಕ್ಷಣೆ ಇದನ್ನು ಮಾಡ್ರಿ, ಭಯ ಆಕತಿ. ರಾತ್ರಿ ನೀರು ಹಾಸ್ತೀವಿ. ಬಟ್ ಫಾರೆಸ್ಟಾರು ಒಟ್ಟು ಹೆಚ್ಚುವರಿ ಇದನ್ನ ತಗೊಂಡ್ಕಾರ ನಮ್ಗಟ್ಟ ಭಯ ಅನ್ನೋದು ಹೋಗ್ಲಾಡಿಸ್ಲಾಕ ಪ್ರಯತ್ನ ಮಾಡ್ರಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊತೀವಿ. ಯಾವ ಬೈತ್ರದ ಒಂದು 4 ದಿನದ ಹಿಂದ ಆತ್ರಿ. 4 ದಿನ ಆಯ್ತ್ರಿ. ಸಾಯಂಕಾಲ 7 ಗಂಟೆ ಸುಮಾರು ಬಂದಿತ್ರಿ. ಇದು ಡಿ ಹೊಸೂರು ಗ್ರಾಮ ಅಂತ ಏರಿಯಾ ಬರುತ್ತ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ರಾತ್ರಿ ಹೊತ್ತು ಹೊಲಕ್ ಒಂದೊಂದ್ ಮನಿ ಅದಾವ್ರಿ. ಇದ್ರು ಕೂಡ ಫ್ಯಾಮಿಲಿಗಳು ಊರಾಗಿರ್ತಾವ್ರಿ. ರಾತ್ರಿ ನೀರ್ ಹಸಾಕ್ ಬರ್ತಾರ. ಅದ್ರಾಗ ಮತ್ತೆ ಈ ವಾರ ಅಂತ್ರಿ ನೈಟ್ ಬರ್ತಾವ್ರಿ ಕರೆಂಟ್. ರಾತ್ರಿ ಬರ್ಬೇಕಾದ್ರೆ ನಮ್ಗೆ ಆತಂಕ ಐತ್ರಿ. ಯಾಕ ಪ್ರಾಣಿ ಪಕ್ಷಿ ಹೋದ್ರ ಏನ ನಮ್ಗೇನ್ ಅನ್ಸಂಗಿಲ್ರಿ. ಮನುಷ್ಯರ ಮೇಲೆ ದಾಳಿ ಮಾಡಾಕತ್ತೆ. ನಮ್ಮ ಪೀಕ್ಗಳು ಒಣಗ್ತಾವ್ರಿ. ಹೊಳ್ಳಿ ಅದ್ರಾಗ ಈ ಕಟಾವ್ ಬಂದಾವ್ರಿ ಎಲ್ಲ ಕಬ್ಬುಗಳು. ಮತ್ತೆ ಕಬ್ಬನು ಲುಕ್ಸಾನ್ ಆಗತ್ರಿ. ಹೊಳ್ಳಿ ಈಗ ಈ ವಾರ ರಾತ್ರಿ ಲೈನ್ ಬಂದು ನೀರ್ ಹಸಕ್ ಬರೋದು ನಮ್ಗೆ ಆತಂಕ ಐತ್ರಿ. ನಮ್ಗೆ ರಕ್ಷಣೆ ಕೊಡ್ಬೇಕಾದ್ರು ಫಾರೆಸ್ಟ್ ತರ ಕೊಡ್ಬೇಕ್ರಿ. ಅದನ್ನ ಆದಷ್ಟು ಬೇಗನ ಬಗೆಹರಿಸ್ಕಾರ ನಮ್ಗ ಆತಂಕ ಹೋಗ್ಲಾಡ್ಸಿದ್ರ ಒಳ್ಳೇದಾಗತ್ರಿ. ನಾವು ಬ್ಯಾಟ್ರಿ ಹೊಡಿದೀವ, ಅಷ್ಟ ಬಾಯ್ ಮಾಡಿದೀವ. ನಾಯಿ ಅದ್ರ ಸನಿಯಕ್ ಹೋಗ್ಲಿಲ್ಲ ವಾದು. ಈಗ ನಿನ್ನೆ ಇಲ್ಲಿ ವಾರ್ಯಾಗ ಏನೈತಿ, ನಾಯಿ ಪೂರ ಹಿಡಿದು ತಿಂದ ಬಿಟ್ಟದಂತ. ತೊಳಾರ್ ಮುತ್ತಪ್ಪಂದ್ರಿ ನಾಯಿನ ಅರ್ ತಿಂದ ಬಿಟ್ಟದಂತೆಲ್ಲ. ನೀವ್ ನೋಡ್ರಿ ರಾತ್ರಿ ನೋಡ್ರಿ? ಇಲ್ರಿ, ಅವ್ರು ನಮ್ಗೆ ಹೇಳಿದ್ರಲ್ರಿ ಚಿರತೆ ನೋಡ್ರಿ ರಾತ್ರಿ. ರಾತ್ರಿ ನೋಡೇನಲ್ರಿ. ಇಷ್ಟು ದೊಡ್ಡದೈತಿ ಬರ್ಗ ಮಣ್ಗಂಡ ಇಷ್ಟು ದೊಡ್ಡದೈತಿ ಹತ್ರ. ನೀವೇನು ಬ್ಯಾಟ್ರಿ ಬಿಟ್ರಿ? ಅದಕ್ಕ ಬ್ಯಾಟ್ರಿ ಬಿಟ್ರಿ. ಆದ್ರ ನಾವ್ ಅದ್ರ ಸನಿಯಕ್ ಹೋಗ್ಲಿಲ್ಲ, ನಾಯಿನೂ ಹೋಗ್ಲಿಲ್ಲ. ಒಟ್ಟ ಅಂಜಲಿಲ್ರಿ. ಮತ್ತ ಅದ್ ಬಾಯ್ ಮಾಡ್ರ ಕೇಳಂಗಿಲ್ರಿ, ಅಂಜುದೇ ಇಲ್ಲ. ನಿಂತ ಬಿಡದ್ ಗಪ್ಪ ನಾಲ್ಗಿ ತಗದ್ ನಿಂತ ಯಾವಾಗ ಯಪ್ಪ ಇದ್ರ ಸುಲಿಕ್ ಬ್ಯಾಡ ತಿಂಬಾಗ ಬಾದಿವ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.